ಪ್ರತಿ ಉಸಿರು ತೆಗೆದುಕೊಳ್ಳುವಾಗ ಸೃಷ್ಟಿ ಕಾರ್ಯ, ಪ್ರತಿ ಉಸಿರು ಬಿಡುವಾಗ ಲಯ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಇದು ಎರಡರ ಮಧ್ಯ ಸ್ಥಿತಿ, ಪರಿಪಾಲನೆ, ಇದೆರಡರ ಮಧ್ಯ ಉಸಿರಾಟದ ಮಧ್ಯದಲ್ಲಿ ನಾವು ಆ ಪ್ರಾಣಶಕ್ತಿಯನ್ನು, ಆ ಪ್ರಾಣದ ಒಂದು ಪ್ರೆಸೆನ್ಸನ್ನು ಫೀಲ್ ಮಾಡ್ಬೋದು. ಪ್ರಾಣ ಲೈಫ್ ಫೋರ್ಸ್. ಸರ್ವ ಜೀವರಾಶಿಯಲ್ಲೂ ಕೂಡ ಈ ಪ್ರಾಣವೇ ಬಹಳ ಮುಖ್ಯವಾಗಿರೋದು. ಲೈಫ್ ಎನರ್ಜಿ. ಇದು ಪಂಚೇಂದ್ರಿಯಗಳನ್ನು, ಪಂಚಕೋಶಗಳನ್ನು, ಮನೋಬುದ್ಧಿ ಅಹಂಕಾರ ಚಿತ್ತ ಇವುಗಳನ್ನು, ಪಂಚಕೋಶಗಳನ್ನು ಎಲ್ಲವನ್ನೂ ನಿಯಂತ್ರಿಸ್ತಾ ಇರೋದು ಒಂದೇ ಒಂದು ಪ್ರಾಣ. ಆ ಪ್ರಾಣದಲ್ಲಿ ಇರೋ ಜೀವ ಪರಮಾತ್ಮಗೆ ನಮಗೆ ಹತ್ತಿರ ಕರ್ಕೊಂಡು ಹೋಗಿ ತುಡಿತಾ ಇರೋ ಜೀವ ಇದೆ. ಯಾರು ಭಕ್ತಿಯಲ್ಲಿ ಆ ಮುಖ್ಯ ಪ್ರಾಣವನ್ನು ಯಾರು ಪ್ರತಿದಿನ ನೆನೆಸ್ತಾರೋ ಅವರಿಗೆ ಆ ಪ್ರಾಣದ ಒಡೆಯನ ಸನ್ನಿಧಾನ ಸಿಗುತ್ತೆ. ಆ ಪ್ರಾಣ, ಮಹಾಪ್ರಾಣ ನಮ್ಮಲ್ಲಿರೋದು ಹನುಮಾನ್ ಶಕ್ತಿ, ಮಾರುತಿ ಶಕ್ತಿ, ಆಂಜನೇಯ ಶಕ್ತಿ. ಇದೇ ಎಲ್ಲ ತತ್ವಗಳ ಮೂಲ. ಭೂತತ್ವ, ಜಲತತ್ವ, ಅಗ್ನಿತತ್ವ, ವಾಯುತತ್ವ, ಆಕಾಶ ತತ್ವದಲ್ಲಿ ಆವರಿಸ್ಕೊಂಡು ಶಕ್ತಿ ಪ್ರಾಣ. ಇದು ಒಂದು ಅಣುವಾಗಿಯೂ ಇದೆ, ಮಹತ್ತಾಗಿಯೂ ಆವರಿಸ್ಕೊಳ್ಳುತ್ತೆ. ಇಂಥ ಒಂದು ಶಕ್ತಿಯ ಸಂಕೇತ ಆಂಜನೇಯ, ಪವನಪುತ್ರ, ಅಂಜಲಿ ಪುತ್ರ, ಮಾರುತಿ. ಪ್ರತಿದಿನ ಇವನನ್ನು ಧ್ಯಾನ ಮಾಡಿದಾಗ ಭಕ್ತಿಯಿಂದ ನಮ್ಮಲ್ಲಿ ಗೊತ್ತಾಗುತ್ತೆ ಪ್ರಾಣ ತುಡಿತಾ ಇರೋದು, ಜೀವ ತುಡಿತಾ ಇರೋದು ಪ್ರಾಣದಲ್ಲಿ. ಆ ಜೀವ ಶ್ರೀರಾಮನ ಸನ್ನಿಧಾನಕ್ಕೆ ಕಾಯ್ತಾ ಇರೋದು ಅನುಭವಕ್ಕೆ ಬರುತ್ತೆ.